ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಚಿರಂತ್ ಹೇ ಹಬ್. ಸೊ ಇದರಲ್ಲಿ ನಿಮಗೆ ಏನು ಯೂಸ್ ಮಾಡ್ಕೊಂಡು ಯಾವ ತರ ವಿಡಿಯೋನ ಜನರೇಟ್ ಮಾಡ್ಬೋದು ಅಂತ ಎಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಕೊನೆವರೆಗೂ ನೀವು ಎಲ್ಲೂ ಮಿಸ್ ಮಾಡದೆ ಸ್ಟೆಪ್ ಬೈ ಸ್ಟೆಪ್ ನ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಬನ್ನಿ, ಇವಾಗ ನಾನು ಯಾವ ತರ ವಿಡಿಯೋ ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ಕಳ್ಸ್ಕೊಡ್ತೀನಿ. ಈಗ ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾವ ರೀತಿ ಏನ ವಿಡಿಯೋ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಬಂದು ನಾವು ಪ್ಲೇ ಸ್ಟೋರ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಪ್ಲೇ ಸ್ಟೋರ್ ಓಪನ್ ಮಾಡಿ ಫಸ್ಟ್ ನಾವು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು. ಅಪ್ಲಿಕೇಶನ್ ಒಂದು ಚಾಟ್ ಜಿಪಿಟಿ ಅಂತ ಆ್ಯಪ್ ಬರುತ್ತೆ. ಸೊ ಈ ಆ್ಯಪನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಸೊ ನೀವೇನೋ ಡೌನ್ಲೋಡ್ ಮಾಡಬೇಕಾದ್ರೆ ಡೌನ್ಲೋಡ್ ಮಾಡಿ. ಸೊ ಡೌನ್ಲೋಡ್ ಆದ್ಮೇಲೆ ಓಪನ್ ಅಂತ ಕೊಡಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಆಸ್ಕ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಒಂದು ಕಂಟೆಂಟ್ನ ಹೇಳ್ಬೇಕಾಗುತ್ತೆ. ಯಾವ ಸ್ಟೋರಿ ಏನು ಅಂತ ಹೇಳ್ಬಿಟ್ಟು, ಮತ್ತೆ ನಿಮ್ಗೆ ಎಷ್ಟು ನಿಮಿಷ, 1 ನಿಮಿಷ ಬೇಕಾ, 2 ನಿಮಿಷ ಬೇಕಾ, ಇಲ್ಲ 10 ನಿಮಿಷ ಬೇಕಾ, ಇಲ್ಲ ಲೈನ್ಸ್ ಅಲ್ಲಿ 10 ಲೈನ್ಸ್, 100 ಲೈನ್ಸ್, ಈ ತರ ಎಷ್ಟು ಬೇಕಾದ್ರೂ ನೀವು ಇಲ್ಲಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾವು ಇವಾಗ ಸಿಂಪಲ್ ಆಗಿ ಒಂದು 10 ಲೈನ್ ಸ್ಟೋರಿ ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಅಲ್ಲಿ ಕಂಟೆಂಟ್ನ ಸ್ಟೋರಿನ ಬೇಕಾದ್ರೆ ನಾವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ನಾನು ಇವಾಗ ಬಂದು ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ತೀನಿ ಇವಾಗ. ಸೊ ಇಲ್ಲ ನಿಮ್ಗೆ ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ಬಿಡೋದು, ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ಬೇಕಾದ್ರೆ ನೀವು ಇದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಇವಾಗ ವಾಯ್ಸ್ ಓವರ್ ಅಲ್ಲೇ ಮಾಡ್ತೀನಿ. ನನಗೆ ಒಂದು ಕೋತಿ ಮತ್ತು ನಾಯಿಯ ಸ್ನೇಹದ ಸ್ಟೋರಿ ಬೇಕು. ಸೊ ಈ ತರ, ಸೊ ಇಷ್ಟು ಕೊಟ್ಟು ನೀವು ಸೆಂಡ್ ಮಾಡಬೇಕು. ನೋಡಿ, ಈ ತರ ಕ್ರಿಯೇಟ್ ಆಗುತ್ತೆ. ಕೋತಿ ಮತ್ತು ನಾಯಿ ಸ್ನೇಹ ಫುಲ್ ಎಲ್ಲ ಈ ತರ ಸ್ಟೋರಿನ ನಮಗೆ ಬರೆದು ಕೊಟ್ಬಿಡುತ್ತೆ. ಸೊ ನಾವಾಗ ಏನ್ ಮಾಡ್ಬೇಕಂದ್ರೆ ಈ ಸ್ಟೋರಿನ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ಸೊ ಯಾವ ತರ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲೇ ಇಮೇಜ್ ಅನ್ನ ನಾವು ಪ್ರಾಂಪ್ಟ್ ಮುಖಾಂತರ ಕನ್ವರ್ಟ್ ಮಾಡ್ಕೋಬಹುದು. ಈ ಕಥೆಯಲ್ಲಿ ಎಷ್ಟು ಇಮೇಜಸ್ ಇದೆಯೋ ಅಷ್ಟನ್ನು ಕಳಿಸಿಕೊಡು. ಸೊ ಈ ತರ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ನಮಗೆ 1 2 3 4 5 6 ಫೋಟೋಸ್ ಅನ್ನ ನಮಗೆ ಕಳಿಸ್ಕೊಟ್ಟಿದೆ. ಸೊ ಈ ತರ ಪ್ರಾಂಪ್ಟ್ ಅನ್ನ ನಮಗೆ ಜನರೇಟ್ ಮಾಡಿ ಕೊಡುತ್ತೆ. ಸೊ ನಾವು ಇದನ್ನ ಇಮೇಜ್ ಆಗಿ ಕನ್ವರ್ಟ್ ಮಾಡ್ಬೇಕು ಇವಾಗ. ಸೊ ಮೊದಲಿಗೆ ಏನ್ ಮಾಡ್ಬೇಕಾದ್ರೆ ನಾವು ಮತ್ತೆ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಬೇಕಾಗುತ್ತೆ. ಸೊ ಪ್ಲೇ ಸ್ಟೋರ್ ನ ಓಪನ್ ಮಾಡಿ ಮತ್ತೊಂದು ಆ್ಯಪ್ ನ ಡೌನ್ಲೋಡ್ ಮಾಡಬೇಕು. ಸೊ ಆ್ಯಪ್ ಬಂದು ಗೂಗಲ್ ಜೆಮಿನಿ ಅಂತ. ಗೂಗಲ್ ಗೂಗಲ್ ಜೆಮಿನಿ ಅಂತ. ಸೊ ಈ ಆ್ಯಪ್ ಅನ್ನ ನೀವು ಡೌನ್ಲೋಡ್ ಮಾಡಬೇಕು. ಸೊ ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಸೊ ನೀವು ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಸೊ ಓಪನ್ ಮಾಡಿದಾದ್ಮೇಲೆ ನೀವು ಏನ್ ಮಾಡ್ಬೇಕಂದ್ರೆ ಮತ್ತೆ ಬ್ಯಾಕ್ ಬಂದು ಸೊ ಇದರಲ್ಲಿ ನಮ್ಗೆ ಇಮೇಜ್ ಪ್ರಾಂಪ್ಟ್ ಕೊಟ್ಟಿರ್ತಲ್ಲ, ಸೊ ಮೊದಲನೇದನ್ನ ನಾವು ಕಾಪಿ ಮಾಡ್ಬೇಕಾಗುತ್ತೆ. ಮೊದಲನೇದು ಕಾಪಿ ಮಾಡ್ಕೊಂಡು ಜೆಮ್ನಿಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಅಂತ ಇರುತ್ತಲ್ಲ, ಸೊ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಿ ನೀವು ಮೂವ್ ಕೊಡ್ಬೇಕಾಗುತ್ತೆ. ಮೂವ್ ಕೊಟ್ಟಾಗ ಅದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೋಡಿ ಯಾವ ತರ ಕ್ರಿಯೇಟ್ ಮಾಡಿ ಕೊಡುತ್ತೆ ಅಂತ ನೀವೇ ನೋಡಿ. ಲೈವ್ ಅಲ್ಲಿ ಕ್ರಿಯೇಟ್ ಆಗ್ತದೆ. ಒಂದು 1 ಸೆಕೆಂಡ್ ಇಲ್ಲ ಆಲ್ಮೋಸ್ಟ್ 2-3 ಸೆಕೆಂಡ್ಸ್ ಅಲ್ಲಿ ಅದು ಕ್ರಿಯೇಟ್ ಆಗಿ ಕೊಟ್ಬಿಡುತ್ತೆ. ನೋಡಿ, ಕ್ರಿಯೇಟ್ ಆಯ್ತು. ನೋಡಿ ಯಾವ ತರ ಕ್ರಿಯೇಟ್ ಆಗಿದೆ. ಒಂದು ನಾಯಿ ಮತ್ತು ಒಂದು ಕೋತಿ 3D ಅಲ್ಲಿ. ಸೊ ಯಾವ ತರ ಕ್ರಿಯೇಟ್ ಆಗಿದೆ. ಸೊ ನಮಗೆ ಫಸ್ಟ್ನೇ ಇಮೇಜ್ ಕ್ರಿಯೇಟ್ ಆಯ್ತು. ಸೊ ಇದನ್ನ ನಾವು ಡೌನ್ಲೋಡ್ ಮಾಡಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಸೇವ್ ಇಮೇಜ್ ಅಂತ ಕೊಟ್ರೆ ಸೇವ್ ಆಗುತ್ತೆ. ಸೊ ಮತ್ತೆ ಬ್ಯಾಕ್ ಬರಬೇಕು. ಸೇಮ್ ಚಾರ್ಜ್ ಟಿಬಿಟಿಗೆ ಬ್ಯಾಕ್ ಬಂದು ಎರಡನೇ ಪ್ರಾಂಪ್ಟ್ ನ ಕಾಪಿ ಮಾಡಬೇಕಾಗುತ್ತೆ. ಕಾಪಿ ಸೇಮ್ ಮತ್ತೆ ಜೆಮ್ನಿಗೆ ಬಂದು ಸೊ ಅಲ್ಲಿ ಪೇಸ್ಟ್ ಕೊಟ್ಟು ಮೂವ್ ಮಾಡಬೇಕು. ಎರಡನೇ ಇಮೇಜು ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಇದೇ ರೀತಿ ನೀವು ಅಲ್ಲಿ ಎಷ್ಟು ಪ್ರಾಂಪ್ಟ್ಸ್ ಇರುತ್ತೋ ಅಷ್ಟು ಪ್ರಾಂಪ್ಟ್ ನಾವು ಇಮೇಜ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಇಮೇಜ್ ಆಗಿ ಕನ್ವರ್ಟ್ ಮಾಡಿದ್ದಾದ್ಮೇಲೆ ನೀವು
ನೆಕ್ಸ್ಟ್ ಅದನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೇಕು. ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಇಮೇಜ್ ಆಗಿ ಕನ್ವರ್ಟ್ ಮಾಡೋಣ. ಸೊ ನೋಡಿ, ಎರಡನೇ ಇಮೇಜು ಡೌನ್ಲೋಡ್ ಆಯಿತು. ಸೊ ಇನ್ನೊಂದು ಮೂರನೇ ಇಮೇಜು, ಇದನ್ನ ಕಾಪಿ ಮಾಡಿದೆ, ಇಲ್ಲಿ ಪೇಸ್ಟ್ ಮಾಡಿದೆ. ಮೂರನೇ ಇಮೇಜ್ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಯ್ತಾ? ಮೂರನೇ ಇಮೇಜ್ ಡೌನ್ಲೋಡ್ ಆಯ್ತು. ಸೊ ಇದನ್ನ ಮತ್ತೆ ನಾವು ಸೇವ್ ಮಾಡ್ಕೊಳ್ಳೋಣ. ಓಕೆನಾ? ಮತ್ತೆ ಸೇಮ್ ಅದೇ ರೀತಿ ಎಲ್ಲ ಈ ಎಷ್ಟಿದೆಯೋ ಅಷ್ಟನ್ನು ಪ್ರಾಂಪ್ಟ್ಸ್ನ ನಾವು ಇಮೇಜ್ ಕನ್ವರ್ಟ್ ಮಾಡಬೇಕು. ಸೊ ಕನ್ವರ್ಟ್ ಮಾಡಿದಾದ್ಮೇಲೆ ನಾವು ಏನು ಮಾಡ್ಬೇಕಂದ್ರೆ, ಮತ್ತೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು YT ಕ್ರಿಯೇಟ್ ಅಂತ ಇರುತ್ತೆ, YT ಕ್ರಿಯೇಟ್ ಅಂತ. ಸೊ ಇದನ್ನ ಡೌನ್ಲೋಡ್ ಮಾಡ್ಬೇಕು ನಾವು. ಸೊ ಇದ್ರಲ್ಲಿ ಆಲ್ರೆಡಿ ಏನಾದ್ರು ಡೌನ್ಲೋಡ್ ಆಗಿದೆ, ನಿಮ್ದ್ರಲ್ಲಿ ಏನಾದ್ರು ಡೌನ್ಲೋಡ್ ಆಗಿಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಸೊ ಓಪನ್ ಮಾಡಿದಾದ್ಮೇಲೆ ನೀವು ಇಲ್ಲಿ ವಿಡಿಯೋನ ಜನರೇಟ್ ಮಾಡಬೇಕು. ವಿಡಿಯೋ ಮತ್ತೆ ಆಡಿಯೋ ಎರಡನ್ನೂ ಇದರಲ್ಲೇ ಜನರೇಟ್ ಮಾಡ್ಬೋದು. ಸೊ ಇದರಲ್ಲಿ ಫಸ್ಟ್ ನೀವು ಸೈನ್ ಇನ್ ಮಾಡಬೇಕಾಗುತ್ತೆ. ಯಾರ್ಯಾರು ಫಸ್ಟ್ ಆಗಿ ಓಪನ್ ಮಾಡ್ತೀರೋ ಅವರು ಸೈನ್ ಇನ್ ಮಾಡ್ಕೊಂಡು ಓಪನ್ ಮಾಡಬೇಕಾಗುತ್ತೆ. ಸೊ ನಂದು ಆಲ್ರೆಡಿ ಸೈನ್ ಇನ್ ಆಗಿದೆ. ಸೊ ಇವಾಗ ನಾವು ಮೊದಲಿಗೆ ಜನರೇಟ್ ವಿಡಿಯೋ ಅಂತ, ಸೊ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಫೋಟೋಸ್ ಇದೆಯಲ್ಲ, ಸೊ ಫೋಟೋಸ್ನ ಸೆಲೆಕ್ಟ್ ಮಾಡಬೇಕು. ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿಯಲ್ಲಿ ಫಸ್ಟ್ ಯಾವ್ದು ನಮ್ದು ಇದು ಈ ಇಮೇಜ್ ಅನ್ನು ಕ್ಲಿಕ್ ಮಾಡಿ ಡನ್ ಅಂತ ಕೊಟ್ಟು, ಸೊ ನಾವು ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ನಾವು ಸ್ಟೋರಿ ಹತ್ರ ಹೋಗಿ ಆ ಸ್ಟೋರಿ ಯಾವ ರೀತಿ ಇದೆಯೋ ಅದೇ ರೀತಿನ ಕಾಪಿ ಮಾಡ್ಕೋಣ. ಆ ಫೋಟೋಗೆ ತಕ್ಕಂಗೆ ನಾವು ಸ್ಟೋರಿನ ಕಾಪಿ ಮಾಡಿ ಮತ್ತೆ YT ಕ್ರಿಯೇಷನ್ ಬಂದು ಇಲ್ಲಿ ಪೇಸ್ಟ್ ಅಂತ ಕೊಡಬೇಕು. ಪೇಸ್ಟ್ ಕೊಟ್ಟು ನಾವು ಮೂವ್ ಮಾಡಬೇಕು. ಮೂವ್ ಮಾಡಿದಾದ್ಮೇಲೆ ಒಂದು 10 ಸೆಕೆಂಡ್ಸ್ ಇಲ್ಲಿ 20 ಸೆಕೆಂಡ್ಸ್ ಅಲ್ಲಿ ನಮಗೆ ಫುಲ್ ವಿಡಿಯೋನ ಕ್ರಿಯೇಟ್ ಮಾಡಿ ಕೊಡುತ್ತೆ. ನೋಡಿ ಯಾವ ರೀತಿ ಕ್ರಿಯೇಟ್ ಮಾಡಿಕೊಡುತ್ತೆ ಅಂತ ವೆಯ್ಟ್ ಮಾಡಿ. ಲೋಡಿಂಗ್ ತಗೊಂತಾ ಇದೆ, ಡೌನ್ಲೋಡ್ ಆಗ್ತಾ ಇದೆ. $25, $34, $75, $83 ಆಲ್ಮೋಸ್ಟ್ ಅಲ್ಲೆಲ್ಲ ಡೌನ್ಲೋಡ್ ಆಯಿತು. $92, $99. ಸೊ ಇವಾಗ ನಮ್ಮದು ವಿಡಿಯೋ ವಿತ್ ಆಡಿಯೋ ಎರಡು ಎಷ್ಟು ಕ್ಲಿಯರ್ ಆಗಿ ಬರುತ್ತೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. ಪ್ಲೇ ಮಾಡ್ತೀನಿ ನೋಡಿ, ಓಪನ್ ಆಗುತ್ತಾ? ಒಂದು ದೊಡ್ಡ ಕಾಡಿನ ಹತ್ತಿರದ ಹಳ್ಳಿಯಲ್ಲಿ ಚಿಂಕು ಎಂಬ ಕೋತಿ ಮತ್ತು ಟಾಮಿ ಎಂಬ ನಾಯಿ ವಾಸಿಸುತ್ತಿದ್ದವು. ಇಬ್ಬರೂ ತುಂಬಾ ಒಳ್ಳೆಯ ಸ್ನೇಹಿತರು. ನೋಡಿದ್ರಲ್ಲ ಎಷ್ಟು ಕ್ಲಿಯರ್ ಆಗಿ ನಮಗೆ ಆ ಇಮೇಜನ್ನ ಮತ್ತು ಆಡಿಯೋನ ಸೊ ಎಷ್ಟು ಕ್ಲಿಯರ್ ಆಗಿ ನಮಗೆ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಇದಾಯಿತು. ಇದಾದ್ಮೇಲೆ ನಾವು ಯೂಸ್ ವಿಡಿಯೋ ಅಂತ ಕೊಡಬೇಕು. ಸೊ ಯೂಸ್ ವಿಡಿಯೋ ಕೊಟ್ಟು ನಾವು ನೆಕ್ಸ್ಟ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಇಲ್ಲಿ ಮತ್ತೆ ಪ್ಲಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಪ್ಲಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಇಮೇಜನ್ನ ನಾವು ಸೆಲೆಕ್ಟ್ ಮಾಡಬೇಕು. ಸೆಕೆಂಡ್ ಇಮೇಜು ಇದನ್ನ ಕ್ಲಿಕ್ ಮಾಡಿ ಜನರೇಟ್ ವಿಡಿಯೋ ಅಂತ ಮತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಮತ್ತೆ ನೀವು ಈ ಸ್ಟೋರಿನ ಮತ್ತೆ ಕಾಪಿ ಮಾಡಬೇಕಾಗುತ್ತೆ. ಸೊ ಎಲ್ಲಿಂದ ಪ್ರತಿದಿನ ಬೆಳಗ್ಗೆ ಅವರು ಜೊತೆಯಾಗಿ ಆಟ, ಇಷ್ಟು ಕಾಪಿ ಮಾಡಿ ಮತ್ತೆ ಸೇಮ್ YT ಕ್ರಿಯೇಷನ್ಗೆ ಬಂದು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿ ಇಲ್ಲಿ ಮತ್ತೆ ಇಲ್ಲಿ ಇಮೇಜು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಆಗಿಲ್ಲ ಆವಾಗಲೇ ಆ ಇಮೇಜು. ಸೊ ಎರಡನೇ ಇಮೇಜು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡನ್ ಅಂತ ಕೊಟ್ಟು ಮತ್ತೆ ಕ್ರಿಯೇಟ್ಗೆ ಹೋಗಿ ವಿಡಿಯೋನ ಕ್ರಿಯೇಟ್ ಮಾಡೋಣ. ನೋಡಿ ಕ್ರಿಯೇಟ್ ಆಗ್ತದೆ. ಸೇಮ್ ಇದು ಅಷ್ಟೇ, ಒಂದು 5-10 ಸೆಕೆಂಡ್ಸ್ ಇಲ್ಲ, ಆಲ್ಮೋಸ್ಟ್ ಅಲ್ಲಿ 1 ಮಿನಿಟ್ ತೊಗೊಳಲ್ಲ, ಕಮ್ಮಿನೇ ತೊಗೊಳುತ್ತೆ. ಫಾಸ್ಟಾಗಿ ಡೌನ್ಲೋಡ್ ಆಗುತ್ತೆ. ನೀವು ಟ್ರೈ ಮಾಡಿದ್ರೆ ನಿಮಗೂ ಒಂದ್ಸರಿ ಗೊತ್ತಾಗುತ್ತೆ. ಸೊ ಇದು ಡೌನ್ಲೋಡ್ ಆಯಿತು. ಸೊ ಇದನ್ನು ಪ್ಲೇ ಮಾಡ್ತೀನಿ ನೋಡಿ ಯಾವ ರೀತಿ ಬರುತ್ತಂತ. ಪ್ರತಿದಿನ ಬೆಳಿಗ್ಗೆ ಅವರು ಜೊತೆಯಾಗಿ ಆಟವಾಡುತ್ತಾ ಇದ್ದರು ಮತ್ತು ಆಹಾರ ಹುಡುಕಲು ಹೋಗುತ್ತಿದ್ದರು. ಸೊ ಮತ್ತೆ ಇದನ್ನ ಯೂಸ್ ವಿಡಿಯೋ ಅಂತ ಕೊಡೋಣ. ಸೊ ಯೂಸ್ ಆದಮೇಲೆ ಎರಡನೇ ಇಮೇಜ್ ನಮಗೆ ಆಡಿಯೋ ಮತ್ತು ವಿಡಿಯೋ ಎರಡು ಜನರೇಟ್ ಆಯಿತು. ಸೊ ಮತ್ತೆ ಮೂರನೇದನ್ನು ಸೆಲೆಕ್ಟ್ ಮಾಡೋಣ. ಸೇಮ್ ಅದೇ ರೀತಿ ಜನರೇಟ್ ವಿಡಿಯೋ ಅಂತ ಕೊಡಬೇಕು. ಸೊ ಬ್ಯಾಕ್ ಬಂದು ಆ ಸ್ಟೋರಿನ ಕಾಪಿ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಆ ಫೋಟೋಗೆ ತಕ್ಕಂಗೆ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಕಾಪಿ ಮಾಡಬೇಕಾಗುತ್ತೆ. ಸೊ ಮತ್ತೆ ಇಲ್ಲಿ ಬಂದು ಮೂರನೇ ಇಮೇಜನ್ನು ಸೆಲೆಕ್ಟ್ ಮಾಡೋಣ, ಮೂವ್ ಮಾಡೋಣ.
ಸೊ ಇದು ಇವಾಗ ವಿಡಿಯೋ ಮತ್ತು ಆಡಿಯೋ ಎರಡು ಜನರೇಟ್ ಆಗ್ತಾ ಇದೆ, ಡೌನ್ಲೋಡ್ ಆಗ್ತಾ ಇದೆ. 71% ಡೌನ್ಲೋಡ್ ಆಯಿತು, 80%, 88%, 97% ಆಲ್ಮೋಸ್ಟ್ ಡೌನ್ಲೋಡ್ ಆಯಿತು. ಎಷ್ಟು ಮಿನಿಟ್ ಓಪನ್ ಆಗುತ್ತೆ. ಅದು 3ನೇ ವಿಡಿಯೋ ಸಹ ಆಡಿಯೋ ಮತ್ತು ವಿಡಿಯೋ ಎರಡು ಜನರೇಟ್ ಆಯಿತು. ನೋಡಿ, ಇದು ಕೂಡ ಡೌನ್ಲೋಡ್ ಆಯಿತು. ಯಾವ ರೀತಿ ಬಂದಿದೆ ನೋಡೋಣ. ಚಿಂಕು ಮರದ ಮೇಲೆ ಹಣ್ಣು ಕೀಳಲು ಹೋದಾಗ ಕಾಲು ಜಾರಿ ಕೆಳಗೆ ಬಿದ್ದಿತು. ಅವನಿಗೆ ಸ್ವಲ್ಪ ಗಾಯವಾಯಿತು. ಆಗ ಟಾಮಿ ತಕ್ಷಣ ಓಡಿ ಬಂದು ತನ್ನ ಸ್ನೇಹಿತನನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಒಂದು ನೋಡಿದ್ರಲ್ಲ ಯಾವ ರೀತಿ ಫುಲ್ ನೀಟಾಗಿ ಕ್ಲಿಯರಾಗಿ ಡೌನ್ಲೋಡ್ ಆಗಿದೆಯೋ. ಸೊ ಮತ್ತೆ ಅದನ್ನು ಯೂಸ್ ವಿಡಿಯೋ ಅಂತ ಕೊಡಬೇಕು. ಸೊ ನಮಗೆ ಅದೇ ರೀತಿ ಎಲ್ಲ ಎಷ್ಟು ಇಮೇಜ್ ಇದೆಯೋ ಅದನ್ನು ಅಷ್ಟನ್ನು ನೀವು ವಿಡಿಯೋ ಮತ್ತು ಆಡಿಯೋಗೆ ಜನರೇಟ್ ಮಾಡಬೇಕಾಗುತ್ತೆ. YT ಕ್ರಿಯೇಟ್ನಲ್ಲಿ ಬಂದು ಸ್ವಲ್ಪ ಜನರೇಟ್ ಮಾಡಿದಾದ್ಮೇಲೆ ನೋಡಿ ಫುಲ್ ವಿಡಿಯೋ ತೋರಿಸಿ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಒಂದು ದೊಡ್ಡ ಕಾಡಿನ ಹತ್ತಿರದ ಹಳ್ಳಿಯಲ್ಲಿ ಚಿಂಕು ಎಂಬ ಕೋತಿ ಮತ್ತು ಟಾಮಿ ಎಂಬ ನಾಯಿ ವಾಸಿಸುತ್ತಿದ್ದವು. ಇಬ್ಬರೂ ತುಂಬಾ ಒಳ್ಳೆಯ ಸ್ನೇಹಿತರು. ಪ್ರತಿದಿನ ಬೆಳಿಗ್ಗೆ ಅವರು ಜೊತೆಯಾಗಿ ಆಟವಾಡುತ್ತಾ ಇದ್ದರು ಮತ್ತು ಆಹಾರ ಹುಡುಕಲು ಹೋಗುತ್ತಿದ್ದರು. ಒಂದು ದಿನ ಚಿಂಕು ಹಣ್ಣು ಕೀಳಲು ಹೋದಾಗ ಕಾಲು ಜಾರಿ ಕೆಳಗೆ ಬಿದ್ದಿತು. ಆಗ ಟಾಮಿ ತಕ್ಷಣ ಓಡಿಬಂದು ತನ್ನ ಸ್ನೇಹಿತನನ್ನು ಸುರಕ್ಷಿಸಿಕೊಂಡು ಹೋಯಿತು. ಕೆಲವು ದಿನಗಳ ನಂತರ ಟಾಮಿ ಕಾಡಿನಲ್ಲಿ ದಾರಿ ತಪ್ಪಿತು. ಕತ್ತಲೆ ಆಗುತ್ತಿತ್ತು. ಟಾಮಿಗೆ ಭಯವಾಯಿತು. ಆಗ ಚಿಂಕು ಎತ್ತರದ ಮರದ ಮೇಲೆ ಹತ್ತಿ ಜೋರಾಗಿ ಕೂಗಿತು. ಆ ಶಬ್ದ ಕೇಳಿ ಟಾಮಿ ಸುರಕ್ಷಿತವಾಗಿ ಮನೆ ತಲುಪಿತು.